ಯಾಕೆ ಜೀವನದಲ್ಲಿ ಇಷ್ಟು ದುಃಖ, ಚಿಂತೆ, ನೋವು, ನಿರಾಶೆಗಳು? ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ? ನಾ ಬ್ಯಾಡಂದ್ರೂ ಸಹಿತ ಅವು ಬಂದು ನಮಗೆ ಆಕ್ರಮಣ ಮಾಡ್ತಾವಲ್ಲ. ಈಗ ಯಾರೋ ಒಬ್ಬರು ನಮಗೆ ಆಗ್ಲಾರ್ದವ್ರು ಒಂದು ಮಾತು ಅಂದಿರ್ತಾರೆ, ನಾವು ಮರಿಬೇಕಂತ ಎಷ್ಟು ಪ್ರಯತ್ನ ಮಾಡ್ತೀವಿ, ಆದರೂ ಬಂದು ನಮ್ಮ ಮನಸ್ಸಿನೊಳಗೆ ಮನಸ್ಸಿಗೆ ಆ ಮಾತು ಘಾಸಿಗೊಳಿಸ್ತದಲ್ಲ, ಹೆಂಗೆ ಮರೆಯುವುದು? ಯಾರೋ ನಮಗಾಗದವರು ನಮಗಾಗುವಂಥವ್ರು ಸಾವು ಘಟಿಸ್ತದೆ. ಯಾರೋ ಒಬ್ಬ ವ್ಯಕ್ತಿ ನಮಗಾಗದಂಥವ್ರು ಯಾವುದೋ ಒಂದು ಶಬ್ದವನ್ನು ಆಡ್ತಾರೆ. ಆ ಶಬ್ದ ನಮ್ಮ ಮನಸ್ಸನ್ನು ಎಷ್ಟು ಘಾಸಿಗೊಳಿಸ್ತದಲ್ಲ. ಆಡಿದ ವ್ಯಕ್ತಿ ಇಲ್ಲ, ಆದರೆ ಆಡಿದ ಮಾತು ಮನಸ್ಸಿನೊಳಗಳದೈತಲ್ಲ, ಇದರಿಂದ ಮುಕ್ತನಾಗುವುದು ಹೇಗೆ ಮನುಷ್ಯ? ಯಾರೋ ಒಬ್ಬರು ತೀರಿ ಹೋಗಿದ್ದಾರೆ ನಮಗಾಗುವಂಥವ್ರು, ತಂದೆಯೋ ತಾಯಿಯೋ ಅಣ್ಣ ತಮ್ಮ ಮಗ. ಅದರ ನೆನಪನ್ನು ಮರೆಯುವುದೇ ಹೇಗೆ ಮನುಷ್ಯ? ದುಃಖಂತೂ ಆಗ್ತದಲ್ಲ. ಯಾರೋ ಒಬ್ಬ ವ್ಯಕ್ತಿ ಆಡಿದ ಮಾತು ಎಂದೋ ಆಡಿದಾರೆ. 10 ವರ್ಷದ ಹಿಂದೆ ಒಂದು ಶಬ್ದ ಹೇಳಿರ್ತಾರೆ, ನಮಗೆ ಅಂದಿರ್ತಾರೆ ಅವರು. ಈಗ ತಾಯಂದಿರು ಅನ್ನೋದಿಲ್ಲ, ಏನಂತೀರಿ ಅಂದ್ರೆ ನಿಮ್ಮೊಳಗೆ ಮಾತಾಡ್ತಿರ್ತೀರಿ ನೀವು. ನಾ 10 ವರ್ಷ ಆಯ್ತು ನಮ್ಮ ತವ್ರ ಮನೆಗೆ ಕಟ್ಟಿ ಹತ್ತಿಲ್ಲ ನಾನು. ಯಾಕಂದ್ರೆ ನಮ್ಮ ಅಣ್ಣನ ಹೆಣ್ತು, ಅವ್ವ ಅಪ್ಪ ತಮ್ಮ ಏನೋ ಒಂದು ಮಾತಾಡಿರ್ತಾರೆ. ಅಂದ್ರೆ 10 ವರ್ಷದಿಂದ ಆಡಿದ ಮಾತು ತಲೆಯಾಗಿ ಇಟ್ಕೊಂಡು ನಾವೇನಂತಿರ್ತೀವಿ, 10 ವರ್ಷ ಆಯ್ತು ನಾನು ಅವ್ರ ತವ್ರ ಮನೆ ಹೊಸ್ತಲ ತುಳಿದಿಲ್ಲ ಅಂತ ಇವ್ರು ಅಂತಿರ್ತಾರೆ. ಅವ್ರ ತವ್ರ ಮನೆಯವ್ರು ಅಂತಿರ್ತಾರೆ, ಭಾಳ ಚಲೋ ಆಯ್ತು ನಮ್ಮ 10 ಹೊಸ ಸೀರೆ ಉಳ್ದು ಅದು ಬರಲಾರ್ದಕ್ಕಂತ ಅವ್ರು ಅಂತಿರ್ತಾರೆ. ಅಂದರೆ ಎಂದೋ 10 ವರ್ಷದ ಹಿಂದೆ ಆಡಿದ ಒಂದು ಮಾತು ಇಂದು ಬಂದು ನನಗೆ ಕುಂತು ಘಾಸಿಗೊಳಿಸಕತ್ತೈತೆಲ್ಲ. ಇದರಿಂದ ಹೆಂಗೆ ದೂರ ಆಗಬೇಕು ಮನುಷ್ಯ? ಈಗ ನಾವು ನಮ್ಮ ಮನೆ ಮಗ್ಗಲ್ದವ್ರು ನಮಗೆ ಭಾಳ ಕೆಟ್ಟದ್ದು ಮಾಡ್ಯಾರ, ಕೆಟ್ಟದ್ದು ಮಾತಾಡ್ತಾರಂದ್ರೆ ಓಣಿ ಚೇಂಜ್ ಮಾಡ್ಬೋದು, ಊರು ಬದಲು ಮಾಡ್ಬೋದು. ಆದರೆ ರಾತ್ರಿ ನಿಮ್ಮ ಮಕ್ಕೊಳಕ್ಕೆ ಹೋದಾಗ 100 ಮಂದಿಯೊಳಗೆ 99 ಮಂದಿ ಪ್ರೀತಿ ಮಾಡೋರಿದ್ರೆ ಅವರು ಬಂದಿಲ್ಲ. ಯಾರು ಒಬ್ಬರು ಟೀಕಾ ಮಾಡಕತ್ತಾನ ಅವನ ಬಂದು ಕಾಡ್ತಾನಲ್ಲ. ನೀವು ಇವನ್ನೆಲ್ಲ ಮರಿಬೇಕಂತ ಪೂಜಾದ ಕೋಲಾಗಿ ಹೋಗಿ ಕಣ್ಣು ಮುಚ್ಕೊಂಡು ಕುಂತೀರಿ. ಯಾರು ಧ್ಯಾನ ಮಾಡ್ಬೇಕಂತ? ದೇವ್ರದ್ದು. ಆದ್ರೆ ನಿಮ್ಮ ಧ್ಯಾನದಾಗ ಬಂದವ್ರು ಯಾರು? ಯಾರಿಗೆ ಬ್ಯಾಡ್ ಅಂದಿರಿ ಅವ ದೇವ್ರಕ್ಕಿಂತ ಮೊದಲು ಪ್ರತ್ಯಕ್ಷ ಆಗಿರ್ತಾನೆ. ಬಂದು ಅಲ್ಲಿ ಕಾಡ್ತಾನಲ್ಲ. ಇದರಿಂದ ಹೆಂಗೆ ಮುಕ್ತನಾಗಬೇಕು ಮನುಷ್ಯ? ಗೀತೆ ಇದನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತದೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ. ವ್ಯಕ್ತಿ ಮಾತಾಡ್ಯಾನ, ಅದರಿಂದ ದೂರ ಆಗಬಹುದು. ಆದರೆ ವ್ಯಕ್ತಿ ಮಾತಾಡಿದ ಮಾತು ಬಂದು ಕಾಡ್ತಿರ್ತಾವಲ್ಲ, ಹೆಂಗೆ ಮಾಡಬೇಕು? ಈಗ ಒಂದು ಹುಡುಗದಾನ, ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನ. ಆ ಹುಡುಗಿ ಮದುವೆಯಾಗಿ ತಿರುಗಿ 2 ಮಕ್ಕಳಾಗಿರ್ತಾವೆ. ಇವ ಊರು ತುಂಬ ಗಡ್ಡ ಬಿಟ್ಕೊಂಡು ಅಡ್ಡಾಡ್ತಿರ್ತಾನೆ. ಇದು ಒಂದು ರೋಗ. ಇದು ನೀವು ಹಳ್ಳ್ಯಾಗ ಅಂತಿರ್ತೀರಲ್ಲ, ಅದಕ್ಕೇನಂತೀರಿ, ಭಾಳ ಹರಡ್ತಿರ್ತೈತಲ್ಲ, ಮಲೇರಿಯಾ ಅಂತಿರಿಲ್ಲ, ಇದಕ್ಕೆ ಲವೇರಿಯಾ ಅಂತಾರೆ. ಇದು ಒಂಥರ ರೋಗ, ಇದು ಸಾಂಕ್ರಾಮಿಕ. ಇದು ಅಲ್ಲ, ಅವನಿಗೆ ಆ ಹುಡುಗಿ ತಿರುಗಿ ಮದುವೆಯಾಗಿ 2 ಮಕ್ಕಳಾದರೂ ದೂರ ಹೋಗ್ಯಾಳ. ಆದ್ರೆ ಕಣ್ಣಾಗ ಆಕೆ ರೂಪ ಇನ್ನೂ ಮರಿಲಿಕ್ಕಾಗೋಲ್ಲ. ನೀವು ಕೇಳ್ರ, ಹುಡುಗ ಯಾಕೋ ಹಿಂಗ್ಯಾಕ? ಓ ಮೇರಾ ಪಹಲಾ ಪ್ಯಾರ್ ಥಾ. ನೀವು ಸುಮ್ಮನೆ ವಿಚಾರ ಮಾಡ್ರಿ, ಮನುಷ್ಯ ಎಷ್ಟು ಅಜ್ಞಾನದಲ್ಲಿ ಬೀಳ್ತಾನ ಅಂದ್ರೆ, ಎಲ್ಲೋ ಹಾದಿಯಲ್ಲಿ ಹೋಗುವಾಗ ಒಂದು ಹುಡುಗ ಒಂದು ಹುಡುಗಿಯನ್ನ ನೋಡಿದ ಪ್ರೇಮ ಮೊದಲ ಪ್ರೇಮವೋ, ಅಥವಾ 10 ದೇವರಿಗೆ ಹರಕೆ ಹೊತ್ತು ನನ್ನನ್ನು ಈ 10 ದೇವರಿಗೆ ಹರಕೆ ಹೊತ್ತು ನನ್ನನ್ನು ಭೂಮಿಗೆ ತಂದು ಭೂಮಿಗೆ ಬಿದ್ದಾಗ ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿ ನನ್ನ ಮಗ ದೊಡ್ಡವಾಗಬೇಕಂತೂ ಹರಿಸಿದ ತಾಯಿಯ ನೋಟ ಮೊದಲ ಪ್ರೇಮವು ಅನ್ನೋದು ನಾನು ವಿಚಾರ ಮಾಡಬೇಕಲ್ಲ ಒಂದು ಕ್ಷಣ. ಹಾಗೆ ಒಂದು ದುಃಖ ನೋವು ಕೊಡುತ್ತೆ. ಒಂದು ರೂಪ ಮನುಷ್ಯನಿಗೆ ನೋವು ಕೊಡುತ್ತದೆ, ಮರಿಲಿಕ್ಕಾಗೋದಿಲ್ಲ. ಒಂದು ಶಬ್ದ ಮನಸ್ಸಿಗೆ ಅಷ್ಟು ನೋವು ಕೊಡುತ್ತದೆ, ಮರಿಲಿಕ್ಕಾಗೋದಿಲ್ಲ. ವ್ಯಕ್ತಿಯಿಂದ ದೂರ ಆಗಬಹುದು, ಆದರೆ ವ್ಯಕ್ತಿ ಆಡಿದ ಶಬ್ದ ಹೆಂಗೆ ಮರಿಬೇಕ ಮನುಷ್ಯ?
ರೂಪದಿಂದ ದೂರ ಆಗಬಹುದು, ರೂಪ ಮನಸ್ಸಿನೊಳಗೆ ಕುಂತು ತಾಪ ಮಾಡ್ತೈತಲ್ಲ, ಇದರಿಂದ ಹೇಗೆ ಮುಕ್ತನಾಗಬೇಕು? ಯಾರೋ ನಮಗೆ ಆಗುವಂಥವ್ರು, ಅತ್ಯಂತ ಇಷ್ಟಪಟ್ಟವರು ತೀರ್ಕೊಂಡಿರ್ತಾರೆ, ತಾಪ ಆಗ್ತದಿಲ್ಲ ಮನುಷ್ಯನಿಗೆ. ಈಗ ಮದುವೆ ಇರ್ತದೆ, ಮದುವೆಯೊಳಗೆ ಈ ಫೋಟೋ ಶೂಟ್ ಅಂತ ಮಾಡ್ತಾರೆ ನೋಡ್ರಿ, ನೀವೆಲ್ಲ ಕುಂದ್ರಿಸಿರ್ತಾರೆ, ಎಲ್ಲ ಮದುವೆ ಮುಗಿತೈತಿ, ಫ್ಯಾಮಿಲಿ ಫೋಟೋ ತಗೊತಿರ್ತಾರೆ. ಅವಾಗ ಎಲ್ಲರೂ ಕೂಡ್ರಿ ಅಂತ ಅದು ಅಜ್ಜನ ಕುಂದ್ರಿಸಿದ್ರು, ಅಜ್ಜನ ಕುಂದ್ರಿಸಿ ಮೊಮ್ಮಗ, ಸೊಸಿ, ಸ್ವಸ್ಥರು, ಮಕ್ಕಳೆಲ್ಲ ಕುಂತರು. ಅವ ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಅಂತ ಅವ ಅಂತಿದ್ದ. ಇವ ಸ್ಮೈಲ್ ಈ ಮುದುಕಿಗೊಂದು ಮೈಲ್ ಇತ್ತು ಅವನಿಗೆ, ಅದು ಅಳತಿತ್ತು ಮುದುಕ. ಎಲ್ಲ ಮೊಮ್ಮಕ್ಕಳಿಗೆ ಆಶ್ಚರ್ಯ, ಅಲ್ಲ ಮದುವೆ ಸಂಭ್ರಮ ಎಷ್ಟು ಚಲೋ ಐತಿ, ಅಜ್ಜ ಯಾಕೆ ಅಳಕತ್ತಿ ಅಜ್ಜ ಅಂತ ಕೇಳಿದ್ರೆ ಅವರು, ಅಲ್ಲ ಇಷ್ಟು ಚಲೋ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮದುವೆ ಐತಿ, ಮುದಿಕೊಂದಿದ್ರೆ ಎಷ್ಟು ಚಂದ ಇತ್ತು ಫೋಟೋ ತೆಗೆಸ್ಕೊಳ್ಳಾಗಿದೆ. ಅದು ಮುದಿಗೆ ಹೋಗಿ 10 ವರ್ಷ ಆಗಿತ್ತು. ಅದು ಆಕೆ ಅಲ್ಲಿಂದ ಕರೆಯಕತ್ತಿದ್ಲು, ಕಮ್ ಸೂನ್ ಐ ಆಮ್ ವೇಟಿಂಗ್ ಫಾರ್ ಯು. ಎಷ್ಟು ಜಾಬಾದಿದಿ ನೀನು, ಜಾಬಾದಿ ಅಂದ್ರೆ ಗೊತ್ತಾಗುತ್ತಿಲ್ಲ ನಿಮ್ಮ ಕಡೆ, ಬೆರಿಕಿದಿ. ಅಲ್ಲಿ ಮೊದಲು ಯಜ್ಞ ಕುಂಡ ಸುತ್ತವಾಗಿ 7 ಜನ್ಮಕ್ಕಂತ ಹೇಳಿ ನನಗೆ ಮೊದಲ ಕಳಿಸಿಕೊಟ್ಟು ನೀ ಆರಾಮ್ ಉಳಿದಿ. ಅಲ್ಲಿ ಮುದಿಗೆ ಹೋಗಿ 10 ವರ್ಷ ಆಗೈತಿ, ಅದರ ನೆನಪು ಎಷ್ಟು ಚಲೋ ಇದ್ರಾಗ ಬಂದು ಕಾಡಿ ದುಃಖ ಕೊಡಕತ್ತೈತೆಲ್ಲ. ಇದು ಹೇಗೆ ಮಾಡಬೇಕು? ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ. ವಿಷಯಗಳಿಂದ ಬಹಳ ದೂರ ಆಗ್ಬೋದು, ಸರಳ ಐತಿ, ಆದ್ರೆ ವಿಷಯಗಳ ರಸ ಎದೆಯೊಳಗೆ ಕುಂತು ಮನದೊಳಗೆ ಕುಂತು ತಾಪ ಕೊಡ್ತೈತೆಲ್ಲ. ಇದರಿಂದ ಹೇಗೆ ಮುಕ್ತನಾಗಬೇಕು, ಈ ದುಃಖದಿಂದ ಹೇಗೆ ದೂರನಾಗುವುದು, ಈ ಚಿಂತೆಯಿಂದ ಹೇಗೆ ದೂರ ಆಗಬೇಕನ್ನುವುದೇ ಋಷಿಯ ದರ್ಶನ. ಇದು ನನಗೊಬ್ಬ ವ್ಯಕ್ತಿ ಮಾತಾಡ್ತಿದ್ನಂದ್ರೆ ಅವ ವ್ಯಕ್ತಿಯಿಂದ ದೂರ ಆಗ್ಬೋದು, ಈ ಓಣಿ ಅವ್ರ ಮನೆ ಬಗ್ಗಲ್ ಬಿಟ್ಟು ಇನ್ನೊಂದು ಓಣಿಗೆ ಹೋಗಿ ಇರ್ಬೋದು, ಆದರೆ ಅವನು ಆಡಿದ ಮಾತುಗಳಿಂದ ಹೇಗೆ ಮುಕ್ತನಾಗುವುದು? ಯಾವುದೋ ಒಬ್ಬ ವ್ಯಕ್ತಿಯ ಸಾವು ನನ್ನ ಜೀವನದೊಳಗೆ ನೋವು ಕೊಡಕತ್ತೈತೆಲ್ಲ, ವ್ಯಕ್ತಿ ಇಲ್ಲ, ಅದರ ಸಾವಿನ ಘಟನೆಯ ನೆನಹು ಮನದಲ್ಲಿದ್ದ ತಾಪ ಕೊಡಕತ್ತೈತೆಲ್ಲ, ಇದರಿಂದ ಹೇಗೆ ಮುಕ್ತನಾಗುವುದು? ಯಾವಾಗ ಈ ಮನಸ್ಸು ಹಿಂದಿನ ವಿಷಯಗಳನ್ನು ನೆನೆದು ತಾಪ ಮಾಡ್ಕೊಳ್ಳೋದು ಬಿಡ್ತೈತಿ, ದುಃಖ ಮಾಡ್ಕೊಳ್ಳೋದು ಬಿಡ್ತೈತಿ, ಚಿಂತೆ ಮಾಡೋದು ಬಿಡ್ತೈತಿ. ಇದು ಈ ದೇಶದ ಋಷಿಗಳ ಚಿಂತನೆ. ಇದು ಹೌದಲ್ಲ, ನಮಗೆಲ್ಲ ತಾಪ ಆಗಿದ್ದೆ ಅದಕ್ಕೆ ಅಂದ್ರೆ ಹಿಂದಿಂದ ಭಾಳ ನೆನೆಸ್ಕೊಂಡೆ ತಾಪ ಮಾಡ್ಕೊಂತೀವಿ.